ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 5 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಚಳ್ಳಕೆರೆಯಿಂದ 24 ಕಿಲೋಮೀಟ್ರ್ ಟಾರ್ ರೋಡಲ್ಲಿ ಬರಬೇಕು, 1 ಕಿಲೋಮೀಟರ್ ಈ ಮಣ್ಣಿನ ರೋಡಲ್ಲಿ ಬರಬೇಕು. ಇದೇ ಮಣ್ಣಿನ ರಸ್ತೆಗೆ ಅಟ್ಯಾಚ್ ಆಗಿರ್ತಕ್ಕಂಥ 5 ಎಕರೆ ಜಮೀನು. ಇದ್ರ ಮಣ್ಣೇನು, ಲೊಕೇಶನ್ ಏನೋ ನೋಡೋಣ. ನೋಡಿ ಸರ್, ಇದೇ ಜಮೀನು ಬರೋದು. ನೋಡಿ, ಇದು ಜಮೀನು 5 ಎಕರೆ ಜಮೀನು. 2 ಪಾಣಿ ಬರುತ್ತೆ, ಒಂದು 3 ಎಕರೆ, ಒಂದು 2 ಎಕರೆ ಪಾಣಿ. ಫುಲ್ಲು ರೋಡ್ ಫೇಸಿಂಗೆ. ನೋಡ್ರಿ, ಇಲ್ಲಿಂದ ಲಾಸ್ಟಲ್ಲಿ ಒಂದು ಡೆಡ್ ಎಂಡ್ ಕಾಣುತ್ತೆ ನೋಡಿ. ನೋಡ್ರಿ, ಫಸ್ಟ್ ಇದರ ಮಣ್ಣು ನೋಡಿ ಸರ್, ಅದ್ಭುತವಾದ ಮಣ್ಣು. ಅಂದರೆ ನಾವು ನೋಡಿರ್ತಕ್ಕಂಥ ಅತ್ಯುತ್ತಮವಾದ, ಫಲವತ್ತಾದ, ಒಳ್ಳೆಯ ನ್ಯೂಟ್ರಿಷನ್ ಇರ್ತಕ್ಕಂಥ ಅದ್ಭುತವಾದ ಮಣ್ಣುಗಳಲ್ಲಿ ಇದು ಒಂದು. ಪ್ಯೂರ್ ರೆಡ್ ಸಾಯಿಲ್, ಪ್ಯೂರ್ ರಕ್ತಚಂದನ ಥರ ಇದೆ. ಒಳ್ಳೆ ಫಲವತ್ತಾದ ಮಣ್ಣು. ಈ ಮಣ್ಣಲ್ಲಿ ನೀವು ಯಾವ ಬೆಳೆ ಬೇಕಾದರೂ ಬೆಳಿಬೋದು. ನೋಡ್ರಿ, ಅಲ್ಲಿ ಒಂದು ಜೋಳ ಇದೆಯಲ್ಲ, ಆ ಜೋಳದಿಂದ ಈ ಕಡೆ ಬರುತ್ತೆ, ಇದೆಲ್ಲ ಬರುತ್ತೆ. ಮಣ್ಣು ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಅದ್ಭುತವಾದ, ಅತ್ಯುತ್ತಮವಾದ ಮಣ್ಣು ಇಲ್ಲಿವರೆಗೂ ಬರುತ್ತೆ ಸರ್. ಇದೆಲ್ಲ ಬರುತ್ತೆ, ಇದೆಲ್ಲನೂ ಬರುತ್ತೆ. ಲಾಸ್ಟಲ್ಲಿ ಕಾರ್ ಇದೆಯಲ್ಲ, ಆ ಕಾರ್ವರೆಗೂ ಅಟ್ಯಾಚ್ ರೋಡ್ಗೆ ಸುಮಾರು 500 ಮೀಟ್ರ್ ರೋಡ್ ಫೇಸಿಂಗ್ಗೆ ಬರುತ್ತೆ. ಅಂದರೆ ಮಣ್ಣಿನ ರೋಡು. ಈ ರೋಡ್ ಎಂಥದಪ್ಪ ಅಂದರೆ ವಿಲೇಜ್ ಟು ವಿಲೇಜ್ ಹೋಗ್ತಕ್ಕಂಥ 30 ಅಡಿ ರೋಡು. ಯಾವತ್ತು ಬೇಕಾದ್ರೂ ಟಾರ್ ರೋಡ್ ಆಗ್ಬೋದು ಇದು. ಹಾಗಾಗಿ ತುಂಬ ಫಲವತ್ತಾದ ಜಮೀನು. ಮತ್ತು ರೋಡ್ಗೆ ಅಟ್ಯಾಚು ಅಕ್ಕಪಕ್ಕಗಳ ತೋಟಗಳಿದ್ದಾವೆ, ಮತ್ತು ಹತ್ತಿರದಲ್ಲೇ ಎಲೆಕ್ಟ್ರಿಕಲ್ ಕರೆಂಟ್ ಇದೆ, ಟಿ ಸಿಗಳಿದ್ದಾವೆ. ಹತ್ತಿರದಲ್ಲೇ ಎಲ್ಲ ರೀತಿಯ ವ್ಯವಸ್ಥೆ ಇರತಕ್ಕಂಥ ಅದ್ಭುತವಾದ ಒಂದು ಜಮೀನು. ಮಣ್ಣಿನ ವಿಷಯಕ್ಕೆ ಬಂದರೆ ತುಂಬ ಒಂದು ಫಲವತ್ತಾದ ಮಣ್ಣು. ನೆಕ್ಸ್ಟ್ ಇದರ ಲೊಕೇಶನ್ನು ಸರ್, ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ಬರಬೇಕು ಇಲ್ಲಿಗೆ. 25 ಕಿಲೋಮೀಟ್ರ್ ಯಾವ ಥರಪ್ಪ ಅಂತಂದರೆ, ನೀವು 24 ಕಿಲೋಮೀಟ್ರು ಟಾರ್ ರೋಡಲ್ಲಿ ಬರಬೇಕು. 1 ಕಿಲೋಮೀಟ್ರು ನಾನು ಈಗಾಗಲೇ ತೋರಿಸಿದ್ನಲ್ಲ ಮಣ್ಣಿನ ರೋಡು, ಅಂಥ ಮಣ್ಣಿನ ರೋಡಲ್ಲಿ ಬರಬೇಕು. ಮಣ್ಣಿನ ರೋಡಲ್ಲಿ ಬಂದರೆ ಈ ಒಂದು ಪ್ರಾಪರ್ಟಿ ನಿಮಗೆ ಸಿಗುತ್ತೆ. ಇದು ಮೂಲ ಜನರಲ್ಲು, ಇವತ್ತು ಕೂಡ ಜನರಲ್ಲೇ. ಪಿತ್ರಾರ್ಜಿತ ಆಸ್ತಿ. ಯಾವುದೇ ರೀತಿಯ ಡಾಕ್ಯುಮೆಂಟ್ ಇಶ್ಯೂಸ್ ಏನೂ ಇಲ್ಲ. ನೀವೆಲ್ಲ ಡಾಕ್ಯುಮೆಂಟ್ ಎಲ್ಲ ನೋಡಿಕೊಂಡು ಆಮೇಲೆ ಬೇಕಾದರೆ ನೀವು ವ್ಯಾಪಾರಕ್ಕೆ ಬರ್ಬೋದು. ಆ ರೀತಿಯ ಅದ್ಭುತವಾದ ಒಳ್ಳೆ ಜಮೀನಿದು. ನೆಕ್ಸ್ಟು ವಾಟ್ರು ಬಂದುಬಿಟ್ಟು ಸರ್, ಇದು ವೇದವತಿ ಬೆಲ್ಟಲ್ಲಿ ಬರ್ತಕ್ಕಂಥದ್ದು. ಅತ್ಯಂತ ನಿಯರಲ್ಲಿದೆ ನದಿ ಕೂಡ. ನೋಡಿರಿ, ತೋಟಗಳೆಲ್ಲ ಇದೆ. ಆಚೆ ಮುಂದೆ ಹೋದರೆ ಸ್ವಲ್ಪ ಹತ್ತಿರದಲ್ಲೇ ವೇದವತಿ ನದಿ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿ ಒಳ್ಳೆ ನೀರು ಬಂದಿದೆ. ಸುಮಾರು 150 ಅಡಿಗೆ 2.5 ಇಂಚು ನೀರು ಬಂದಿದೆ ಪಕ್ಕದ ಲ್ಯಾಂಡಲ್ಲಿ. ಅಕ್ಕಪಕ್ಕ ಎಲ್ಲಿಯೂ ಸಹ ಬೋರ್ಗಳು ಫೇಲಾಗಿಲ್ಲ. ಹಾಗಾಗಿ ಒಳ್ಳೆ ವಾಟರ್ ಸೋರ್ಸು. ಅತ್ಯಂತ ವೇದಾವತಿ ನದಿ ಬೆಲ್ಟಲ್ಲಿ ಬರ್ತಕ್ಕಂಥ ಜಮೀನಾಗಿರೋದ್ರಿಂದ ನೀರಿನ ವ್ಯವಸ್ಥೆ ಇಲ್ಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ರೇಟು ನೋಡಿ ಸರ್, ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ಆಗುತ್ತೆ. ರೋಡ್ಗಿದೆ, ರೋಡ್ ಫೇಸಿಂಗ್ಗೆ ಅರ್ಧ ಕಿಲೋಮೀಟ್ರ್ ಇದೆ. ರೋಡ್ ಎಷ್ಟಿದೆಯೋ ಅಷ್ಟುದ್ದ ಇದೆ. ಈ ಜಮೀನನ್ನು ಬೇಕಾದ್ರೆ 5 ಜನ ತಗೊಂಡು 5 ಪೀಸ್ ಮಾಡ್ಕೋಬೋದು. ಆ ರೀತಿ ಎಲ್ಲರಿಗೂ ರೋಡ್ಗೆ ಬಂದುಬಿಡುತ್ತೆ. ಅದರಿಂದ ಇದು ತುಂಬ ಚೆನ್ನಾಗಿದೆ. ಇವರು 16 ಲಕ್ಷ ಹೇಳ್ತಿದ್ದಾರೆ ಸರ್. ನೆಗೋಷಿಯಬಲ್ ಆಗುತ್ತೆ. ನೋಡಿ, ಲೆಂತ್ ಇದೆ ರೋಡ್ಗೆ. ಪೂರ್ವ ಪಶ್ಚಿಮ ಸುಮಾರು ಒಂದು 600 ಮೀಟ್ರ್, ಒಂದು 500 ಮೀಟ್ರ್ ಅಂತೂ ಇದೆ ಅನಿಸುತ್ತೆ. ಅಷ್ಟು ಉದ್ದ ಇದೆ ಪೂರ್ವ ಪಶ್ಚಿಮ. ಏನಾದರೂ ನೀವು ಪೌಲ್ಟ್ರಿ ಮಾಡ್ಬೋದು, ಮತ್ತು ಏನಾದ್ರೂ ಕಮರ್ಷಿಯಲಾಗಿ ಏನಾದರೂ ಮಾಡ್ಕೋಬೋದು. ಒಳ್ಳೆ ರೋಡ್ ಇದೆ, ತುಂಬ ಚೆನ್ನಾಗಿದೆ. 16 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಉತ್ತಮವಾದ ವಾಟರ್ ವ್ಯವಸ್ಥೆ ಇದೆ ಇಲ್ಲಿ. ಮಣ್ಣಿನ ಗುಣ ಅಂತೂ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.